ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತಿನ ಲಾಗ್ ಬಂದು ನನ್ನ ಸಣ್ಣ ಮಗನ ಫಸ್ಟ್ ಇಯರ್ ಬರ್ತಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ. ಸೊ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ವಿಡಿಯೋನ ಫುಲ್ಲಿ ನೋಡಿ. ಹಾಗೆ ಕೆಲವೊಂದು ವಿಡಿಯೋ ಹಾಕೋಕ್ಕಾಗಿಲ್ಲ, ಸೊ ಫೋಟೋಸ್ನ ಕೊಲಾಜ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಾವಿನ್ನು ಬರ್ತಡೇ ಬಂದು ಸ್ವಲ್ಪ ರೈನಿ ಸೀಸನ್ ಇದ್ರಿಂದ ನಾವು 6 o'clock ಮಾಡಿಬಿಡೋಣ ಬರ್ತಡೇ, ಮತ್ತು ಮಳೆ ಬಂದರೆ ಕಷ್ಟ ಆಗುತ್ತೆ ಅಂದ್ಕೊಂಡ್ವಿ. ಸೊ 6:30 ಮಾಡಿಬಿಟ್ವಿ. ಸೊ ಆದ್ದರಿಂದ ನಾವು ಕುಕ್ಕಿಗೆ ಮುಂಚೆನೇ ಹೇಳಿದ್ವಿ, ಮಧ್ಯಾಹ್ನ ಬಂದುಬಿಡಿ ಒಂದು 11:30 ಅನ್ನೋಷ್ಟರಲ್ಲಿ. ಸೊ ಅವರು ಬಂದರು, ಎಲ್ಲ ಹೂರಣ ಎಲ್ಲ ಅದು ಒಬ್ಬಟ್ಟಿಗೆ. ಸೊ ಹೂರಣ ಎಲ್ಲ ರುಬ್ಬಿ ಗ್ರೈಂಡರ್ಗೆ ಹಾಕ್ಕೊಟ್ವಿ. ಸೊ ಅವರು ಹೋಳಿಗೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೋಳಿಗೆ ಬಂದುಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದರು. ಅವರು ಬಂದು ಪ್ರೊಫೆಷ್ನಲ್ಸ್ ಅಲ್ವಾ, ತುಂಬಾ ಚೆನ್ನಾಗಿ ಮಾಡಿದರು. ಒಬ್ಬಟ್ಟಂತೂ ಕಾಯಿ ಒಬ್ಬಟ್ಟು ಮಾಡಿಸಿದ್ವಿ, ಬೇಳೆ ಒಬ್ಬಟ್ಟು ಮಾಡಿಸಿದ್ವಿ, ತುಂಬಾ ಚೆನ್ನಾಗಿತ್ತು. ನಾವು ಒಂದು 150 ಮಾಡಿಸಿದ್ವಿ, ಸಾಕಾಗತ್ತೆ ಅಂತ. ತುಂಬಾ ಚೆನ್ನಾಗಿ ಮಾಡಿದರು. ಇನ್ನೂ ಬಂದು ಇವರು ನಮ್ಮನೆ ಮಾಮೂಲಿ ಹೆಲ್ಪಿಂಗಿಗೆ ಬರ್ತಾರೆ ಆಂಟಿ, ಅವ್ರು ಇನ್ನೊಬ್ರನ್ನ ಕರ್ಕೊಂಡು ಬಂದಿದ್ದರು. ಸಾಕಾಗತ್ತೆ ನಾವಿಬ್ಬರೇ ಮಾಡಿಕೊಡ್ತೀವಿ ಅಂತ. ಸೊ ತುಂಬಾ ಚೆನ್ನಾಗಿ ಮಾಡಿದರು, ಬೇಗ ಮಾಡಿಬಿಟ್ರು ಅವರಂತೂ. ಸ್ವಲ್ಪ ರೈನಿ ಸೀಸನ್ ಇದ್ರಿಂದ ನಾವು ಇಲ್ಲೇ ಹೊರಗಡೆನೇ ಮಾಡ್ತೀವಿ, ಗಾಳಿಗೆ ಚೆನ್ನಾಗಿರುತ್ತೆ ಇಲ್ಲೇ ಕಾಂಪೌಂಡಲ್ಲಿ ಅಂತ ಹೇಳಿದ್ರು. ಸೊ ಅಲ್ಲೇ ಮಾಡಿಕೊಟ್ರು. ಸೊ ಅಷ್ಟರಲ್ಲಿ ನಮ್ಮ ಅಮ್ಮ ಸಹ ಬಂದರು. ಸೊ ಅಮ್ಮನ ಹತ್ರ ನನ್ನ ಮಗನ ಕೊಟ್ಟು ಸ್ವಲ್ಪ ಅವ್ರು ಏನೇನು ಮಾಡ್ತಿದ್ರು, ಏನೇನು ಬೇಕೆಲ್ಲ ಕೇಳ್ತಿದ್ರು, ಅದೆಲ್ಲ ಕೊಡ್ತಾಯಿದ್ದೆ. ಸೊ ನಮ್ಮ ರಿಲೇಟಿವ್ ಸಹ ಒಳಗಡೆ ಎಲ್ಲ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೋತಾಯಿದ್ರು. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಸೊ ಅಮ್ಮ ಎಲ್ಲ ಬಂದಿದ್ರಲ್ವ, ಅವರು ಒಬ್ಬಟ್ಟು ಮಾಡ್ತಾಯಿದ್ರು. ಸೊ ಅವ್ರ ಹತ್ರ ಕೊಟ್ಟು ಹಾಗೆ ನಾವು ಮಾತಾಡ್ಕೊತ ಕೂತ್ಕೊಂಡಿದ್ವಿ. ತುಂಬಾ ಚೆನ್ನಾಗಿ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ತಾಯಿದ್ರು. ಅವರು ಹೇಳ್ತಾಯಿದ್ರು, ಬೇಕಾದರೆ ವೀಡಿಯೋ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ, ಬೇಕಾದ್ರೆ ಯೂಟ್ಯೂಬ್ ಹಾಕಿ ಅಂತ. ಒಬ್ಬೊಬ್ಬರು ವೀಡಿಯೋ ಮಾಡಿಕೊಂಡ್ರೆ ಮುಜುಗರ ಮಾಡ್ಕೊತಾರಲ್ವ, ಅವ್ರಿಗೊಂದು ಕಂಫರ್ಟ್ ಝೋನ್ ಇರಲ್ಲ. ಇವರೇನು ಹಾಗೇನಿರಲಿಲ್ಲ, ತುಂಬಾ ಫ್ರೆಂಡ್ಲಿಯಾಗಿದ್ದರು. ವೀಡಿಯೋ ಮಾಡಿ ಹಾಕಿ, ನಾನು ಒಂದೊಂದು ಟೈಮ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಅವರೊಬ್ಬರು ಆಂಟಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಕಾಮಿಡಿ ಮಾಡ್ತಾಯಿದ್ರು. ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲಿಲ್ಲ. ಸೊ ಅವರು ಒಬ್ಬಟ್ಟು ಮಾಡಿದಾಗ ಅಮ್ಮ ಎಲ್ಲ ಜೋಡಿಸಿಡ್ತಾಯಿದ್ರು. ಅದು ಒಂದಕ್ಕೊಂದು ತಾಕಬಾರ್ದು, ಕ್ಲೀನಾಗಿ ಜೋಡಿಸಿಡಿ ಆಂಟಿ ಅಂತ ಹೇಳಿದ್ರು. ಸೊ ಅಮ್ಮ ಎಲ್ಲ ಜೋಡಿಸಿ ಒಂದು ಕಡೆ ಸೈಡಲ್ಲಿ ಇಡ್ತಾಯಿದ್ರು. ಹಾಗೆ ಒಂದು ಟೇಸ್ಟ್ ಮಾಡಿ ಅಂತ ಕೊಟ್ಟರು. ತುಂಬಾ ಚೆನ್ನಾಗಿತ್ತು, ಬಿಸಿ ಬಿಸಿ ಹೋಳಿಗೆ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಎಷ್ಟು ತೆಳುವಾಗಿ ಮಾಡಿದರು. ನಮಗಂತೂ ತುಂಬಾ ಇಷ್ಟ ಆಯಿತು. ಅಷ್ಟರಲ್ಲಾಗಲೇ ನಮ್ಮ ಅತ್ತೆಯವರೆಲ್ಲ ಒಳಗಡೆ ಸ್ವಲ್ಪ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಆಯ್ತು ಅವ್ರದ್ದು, ಇನ್ನೇನು ಇದೊಂದಾದ್ರೆ ಸೊ ನಮ್ಮ ಅತ್ತೆಯವರು ರಿಲೇಟಿವ್ಸ್ ಎಲ್ಲ ಬಂದು ಸ್ವಲ್ಪ ಪಲ್ಯಕ್ಕೆಲ್ಲ ಕಟ್ ಮಾಡ್ಕೊಡ್ತಾಯಿದ್ರು, ಎಲ್ಲ ಜೋಡಿಸ್ಕೊತಾಯಿದ್ರು ಒಳಗಡೆ ಏನೇನು ಬೇಕು ಅಂತೆಲ್ಲ. ಸೊ ಇಲ್ಲಿ ಹೊರಗಡೆ ಏನೇನು ಬೇಕು ಇದು ಮಾಡ್ತಾಯಿದ್ದೆ. ನನ್ನ ಸಣ್ಣ ನೋಡ್ತಾ ಇರ್ಬೋದು, ಅಲ್ವಾ ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ಆಗಲ್ವ, ಸ್ವಲ್ಪ ಅಳ್ತಾ ಇದ್ದ. ಸೊ ಅಷ್ಟರಲ್ಲಾಗಲೇ 4:30 ಹಾಗೆ ಹೋಗ್ಬಿಡ್ತು. ಹೇಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಬೆಳಿಗ್ಗೆ ಅಡುಗೆ ಸ್ಟಾರ್ಟ್ ಆಗಿದ್ದು ಇನ್ನೂ ಆಗಿರಲಿಲ್ಲ. ಸೊ ಅಷ್ಟರಲ್ಲಾಗಲೇ ಡೆಕೋರೇಷನ್ಗೆ ಬಂದೇ ಬಿಟ್ಟರು. ನನ್ನ ದೊಡ್ಡ ಮಗನಂತೂ ಒಂದೇ ಹಠ, ನನಗೆ ಫಸ್ಟ್ ರೆಡಿ ಮಾಡು, ಎಲ್ಲ ಆದಮೇಲೆ ರೆಡಿ ಮಾಡ್ತೀನಪ್ಪ, ಅದು ವೈಟ್ ಶರ್ಟ್ ಬೇರೆ ಗಲೀಜಾಗ್ಬಿಡುತ್ತೆ ಅಂದರು, ಕೇಳ್ತಾನೆ ಇರಲಿಲ್ಲ, ತುಂಬ ಹಠ ಮಾಡ್ತಾಯಿದ್ದ. ಸೊ ಅಷ್ಟರಲ್ಲಿ ಡೆಕೋರೇಷನರ್ ಬಂದ್ರಲ್ವ, ಸ್ವಲ್ಪ ಮೈಂಡ್ ಆ ಕಡೆ ಡೈವರ್ಟ್ ಆಯಿತು. ಸೊ ಬಲೂನ್ ಎಲ್ಲ ಕೊಟ್ಟರು.
ಸೊ ಅಷ್ಟರಲ್ಲಿ ಸುಮ್ಮನೆ ಅದು ಹೇಗೆ ಅಂದರೆ ನನ್ನ ಸಣ್ಣ ಮಗನ ನಿಜವಾಗ್ಲೂ ಹಿಡಿಬೋದು, ನನ್ನ ದೊಡ್ಡ ಮಗನ್ನೇ ಅವ್ನು ಸಮಾಧಾನ ಮಾಡೋಕ್ಕೆ ಆಗಲ್ಲ. ಅವನೊಂದು ಸ್ವಲ್ಪ ಮುದ್ದು ಜಾಸ್ತಿ, ಹಠ ಜಾಸ್ತಿ. ಸೊ ಬರ್ತ್ಡೇ ಡೆಕೋರೇಷನ್ ಬಂದು ಈ ರೀತಿ ಮಾಡಿದರು, ತುಂಬಾ ಚೆನ್ನಾಗಿತ್ತು. ನಾವು ಹೇಗೆ ಹೇಳಿದ್ವಿ ಹಾಗೆ ಮಾಡಿದರು. ಬಟ್ ಅದು ಕೇಕ್ ಫ್ರಂಟಲ್ಲಿ ಒಂದು ಕೇಕ್ ಸ್ಟ್ಯಾಂಡ್ ಬರುತ್ತಲ್ವ, ಅದೊಂದು ಹೇಳಿದ್ವಿ. ಬಟ್ ಅದೊಂದು ಮೇಡಮ್ ಇಲ್ಲ, ಅದು ನಮಗೆ ಅರೇಂಜ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು. ಸೊ ಇಟ್ಸ್ ಓಕೆ ಅಂತ ನಾವು ಇದು ಸುಮ್ಮನೆ ಆದ್ವಿ. ಬಟ್ ಡೆಕೋರೇಷನ್ ಮಾತ್ರ ನಾವು ಇದೇ ಕಾಂಬಿನೇಷನಲ್ಲಿ ಹೇಳಿದ್ದು, ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಿಮಗೇನಾದರೂ ನಿಯರ್ ಬೈ ನಮ್ಮ ಸೈಡ್ ಏನಾದರೂ ಹತ್ತಿರ ಯಾರಾದರೂ ಇದ್ದರೆ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಡೀಟೇಲ್ಸ್ ಕೊಡ್ತೀನಿ. ಅಷ್ಟರಲ್ಲಾಗಲೇ ಟೈಮ್ ಆಗೋಗ್ಬಿಟ್ಟಿತ್ತು. ಸ್ವಲ್ಪ ಫೋಟೋಸ್ ವೀಡಿಯೋ ತಗೊಳ್ಳೋಣ ಅಂದರೆ ಅದು ಏನೂ ಟೈಮೇ ಆಗಲಿಲ್ಲ. ಜಸ್ಟ್ ಫೋಟೋಸ್ ಅದಷ್ಟೇ ಕೊಲ್ಯಾಜ್ ಮಾಡಿರ್ತೀನಿ. ಆ ವೀಡಿಯೋಸ್ ಎಲ್ಲ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ, ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ಇನ್ನೂ ಕೆಲವೊಂದು ಫೋಟೋಸ್ ಎಲ್ಲ ಹಾಕಬೇಕಿತ್ತು, ಫೋಟೋ ಸಹ ಮಿಸ್ ಆಗಿಬಿಟ್ಟಿದೆ. ಜಸ್ಟ್ ಎಷ್ಟಿದೆ ಅಷ್ಟರ ಕೊಲ್ಯಾಜ್ ಮಾಡಿರ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ನನಗೆ 400 ಎಬೋ ಸಬ್ಸ್ಕ್ರೈಬರ್ ಆಗಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಆಲ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.